ದಿನಕ್ಕಿಂತ ಲಿಂಗ ಪೂಜೆ ಮುಖ್ಯ. ಶಿವಣ್ಣ ಶರಣನ್ನವರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಹಾಶಿವರಾತ್ರಿ ದಿನಕ್ಕಿಂತ ಲಿಂಗ ಪೂಜೆ ಮುಖ್ಯವಾಗಿದೆ. ಬಸವಣ್ಣನವರ ವಚನಗಳಲ್ಲಿ ಕಾಣಬಹುದು. ಅಲ್ಲೂ ಇಲ್ಲಿ ಇಲ್ಲದ ದೇವರ ಹುಡುಕೋದನ್ನ ಬಿಟ್ಟು ಪ್ರತಿದಿನ ಲಿಂಗ ಪೂಜೆ ಸಲ್ಲಿಸಬೇಕು ಎಂದು ಶಿವಣ್ಣ ಶರಣನ್ನವರ್ ಹೇಳಿದರು. ಅವರು ಧಾರವಾಡ ನಗರದ ಕರ್ನಾಟಕ ಲಿಂಗಾಯತ ಭವನದಲ್ಲಿ ಆಯೋಜಿಸಿದ್ದ ಮಹಾಶಿವರಾತ್ರಿ ಅಂಗವಾಗಿ ಸಹಜ ಶಿವಯೋಗ ಮತ್ತು ಲಿಂಗಧಾರಣೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಬಸವಂತಪ್ಪ ತೋಟದ್ ಸಹಜ ಶಿವಯೋಗ ಮತ್ತು ಲಿಂಗಧಾರಣೆಯನ್ನ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ನಾಗಪ್ಪ ಬಿದ್ರಿ ಹಾಗೂ ಅಕ್ಕಮ್ಮ ಸೋಲಾ, ಚೈತ್ರಾ ಜಗದೀಶ್ ಯಾದವಾಡ್, ಗಂಗಾಧರ್ ಹುಲಿ, ಬಸವ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ನಡ್ಕಟ್ಟಿ, ಜಾಗೃತ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಭಾಗ್ಯವತಿ ನಡ್ಕಟ್ಟಿ, ವೀರಶೈವ ಮಹಿಳಾ ಮಂಡಳಿ ಅಧ್ಯಕ್ಷರು ಮತ್ತು ಬಸವ ಕೇಂದ್ರದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶೇಖರ್ ಕುಂದಗೋಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಮಹಾಶಿವರಾತ್ರಿ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಕೀಲರಾದ ಅರುಣ್ ಮೂಡಿರವರು ಸ್ವಾಗತಿಸಿದರು. ನೂರಾರು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶರಣರ ಸಂಗವೇ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವಳಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವಳಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಯಿಲ್ಲ, ನಾನೇನು ಮಾಡಲಿ ಬಡವಳಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವಳಯ್ಯ. ಶಿವರಾತ್ರಿ ಅಂದರೆ ಏನಪ್ಪ? ಯಾವ ನಂಬಿಕೆಯಿಂದ ನಾವೆಲ್ಲ ಶಿವರಾತ್ರಿ ಮಾಡ್ತೀವಿ? ನಂಬಿಕೆಗಳು ಬೇರೆ ಬೇರೆ ಇರ್ತಾವೆ. ಆದರೆ ಜನರಲ್ಲಿ ಒಂದು ನಮ್ಮಲ್ಲಿ ನಂಬಿಕೆ ಏನು ಅಂತ, ಶಿವರಾತ್ರಿ ಅಂದರೆ ಅದರ ಮಹತ್ವ ಏನು ಅಂತ ಯಾರ್ಯಾರು ಗೊತ್ತಿದೆಯಾ? ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ನಾವು, ಅದರ ಅರ್ಥ ಏನು? ಶಿವರಾತ್ರಿ ಅಂತ ಶಿವನ ಭಕ್ತರಾದ ನಾವೆಲ್ಲರಿಗೆ ಶಿವ ಮತ್ತು ಪಾರ್ವತಿಯರ ಮದುವೆ ದಿನನೂ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದೊಂದು ನಂಬಿಕೆ. ಇನ್ನೊಬ್ಬರು ಕೆಲವೊಬ್ರು ಏನು ಹೇಳ್ತಾರೆ, ಶಿವತಾಂಡವ ನೃತ್ಯ, ಅವತ್ತು ಶಿವತಾಂಡವ ನೃತ್ಯವನ್ನು ಮಾಡಿ ಈ ಕಾಸ್ಮಿಕ್ ಎವಲ್ಯೂಷನ್ ಏನಿದೆಯಲ್ಲ ಅದಕ್ಕೆ ಕಾರಣವಾದ ದಿನ ಅಂತೇಳಿ ಕೆಲವೊಬ್ಬರು ಆಚರಣೆ ಮಾಡ್ತಾರೆ. ಸೊ ಈ ಥರ ಆಚರಣೆಗಳು ಕೆಲವೊಬ್ಬರು ಆಯಾ ನಂಬಿಕೆ ಹೆಂಗೆ ಬರುತ್ತೆ ಆ ಥರವಾಗಿ ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಜನರಲ್ಲಿ ಏನು ಮಾಡ್ತಾರೆ ಆಚರಣೆ ಮಾಡಬೇಕಾದ್ರೆ? ಧ್ಯಾನ, ಸಹಜ ಶಿವಯೋಗ ಅಂತ ನಮ್ಮ ಶರಣರನ್ನು ಕೇಳಿಕೊಟ್ಟಾರಲ್ಲ, ಆ ಥರ ನಾವು ಸಹಜ ಶಿವಯೋಗ ಮಾಡ್ತೀವಿ. ಶರಣ ನಿದ್ದೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ. ಅಂದರೆ ಈ ಲಿಂಗಾಂಗ ಸಾಮರಸ್ಯ ಆದ ನಂತರ ಏನು ಶರಣ ಇರ್ತಾನಲ್ಲ, ಅವನು ಮಾತಾಡಿದ್ದೆಲ್ಲ
ಶಿವತತ್ವ, ಅವನು ನಡೆದ ಜಾಗ ಎಲ್ಲ ಪಾವನ, ಅವನ ಕಾಯವೇ ಕೈಲಾಸ. ನೋಡಿ ಶರಣರು ಏನು ಹೇಳ್ತಾರ, ಈ ನಂಬಿಕೆಯೊಳಗೆ ಹೇಳ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ನಂಬಿಕೆಯೊಳಗೆ ಹೇಳ್ತಾರೆ. ನಾವೆಲ್ಲ ಮಾಡೋದೇನು, ಉಪವಾಸ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ, ರಾತ್ರಿ ಅವ್ರ ಶ್ಲೋಕಗಳನ್ನು ಕೇಳ್ತಾ ಭಜನೆ ಮಾಡುತ್ತಾ ನಾವು ಕಾಲವನ್ನು ಕಳೀತಿರ್ತೇವೆ. ಹಿಂಗೆ ಬೇರೆ ಬೇರೆ ರೂಪದಿಂದ ಬೇರೆ ಬೇರೆ ಥರವಾಗಿ ಈ ಶಿವರಾತ್ರಿ ಆಚರಣೆಗಳನ್ನು ನಾವೆಲ್ಲ ನಡೆಸ್ಕೊಂಡು ಬಂದಿರ್ತೀವಿ. ಹಂಗೆ ನಮ್ಮ ಶರಣ ಸಂಸ್ಕೃತಿಯೊಳಗೆ ಈ ಬಸವ ತತ್ವದೊಳಗೆ ನಾವೆಲ್ಲ ಏನು ಮಾಡ್ತೀವಿ, ಸಹಜ ಶಿವಯೋಗ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಬೋದು. ಸಹಜ ಶಿವಯೋಗ ಅಂತ ಎಲ್ಲರೂ ಕೂಡಿಕೊಂಡು ಶಿವಯೋಗ ಮಾಡ್ತೀವಿ. ಅಲ್ಟಿಮೇಟ್ಲಿ ಏನಪ್ಪ ಅಂತಂದರೆ ಈ ಲಿಂಗಾಂಗ ಸಾಮರಸ್ಯದ ಒಂದು ದಾರಿ. ಲಿಂಗಾಂಗ ಸಾಮರಸ್ಯವನ್ನು ನಾವು ಯಾವಾಗ ಸಾಧಿಸ್ತೇವೆ ಆವಾಗ ನಮಗೆ ಶಿವರಾತ್ರಿ ಅವರೇ ಶರಣರಾಗ್ತಾರೆ ಅನ್ನುವಂಥ ತತ್ವದ ಮೇಲೆ ನಾವೆಲ್ಲ ಇವತ್ತು ಕೂಡಿಕೊಂಡಿದ್ದೇವೆ. ಒಂದು ಎಲ್ಲರೂ ಕೂಡಿದಾಗ ಏನು ಒಂದು ಸಿನರ್ಜಿ ಬರ್ತೈತಲ್ಲ, ಆ ಸಿನರ್ಜಿಯನ್ನು ನಾವೆಲ್ಲರೂ ಎಂಜಾಯ್ ಮಾಡೋಣ. ಎಲ್ಲರೂ ಕೂಡಿಕೊಂಡು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋಣ. ಆ ತತ್ವದ ಮೇಲೆ ನಾವೆಲ್ಲ ನಡ್ಕೊಂಡು ಹೋಗೋಣ ಅಂತ ಹೇಳಿ ಆಗಲ್ಲ ಹೇಳ್ತಿದ್ದೆ. ಶಿವರಾತ್ರಿದಷ್ಟೇ ಹೇಳಿದೆ. ಮಹಾಶಿವರಾತ್ರಿ ಅಂದರೆ ಏನು, ಅದು ಒಂದು ಪ್ರಶ್ನೆ ಅಲ್ಲ. ಮಹಾಶಿವರಾತ್ರಿ ಅಂತ ಯಾಕೆ ಕರಿತೀವಿ? ಆ ಮಹಾಶಿವರಾತ್ರಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣಿ ಮಾಸದಲ್ಲಿ ಚತುರ್ದಶಿ ಕೃಷ್ಣ ಪಕ್ಷದಲ್ಲಿ ಏನು ಬರುತ್ತಲ್ಲ ಅದಕ್ಕೆಲ್ಲ ನಾವೆಲ್ಲ ಮಹಾಶಿವರಾತ್ರಿ. ಈ ಶಿವರಾತ್ರಿಯನ್ನು ನಾವು ವಿಜೃಂಭಣೆಯನ್ನು ಮಾಡ್ತೀವಿ. ಜೋಹರ ಕಕ್ಕಯ್ಯನವರಿಗೆ ನಾವು ಎಲ್ಲರೂ ಕೂಡ ನಮ್ಮ ಶರಣಗುಣ ಸಂರಕ್ಷಿಸಿ ಅವರದೇ ಆದಂಥ ಒಂದು ವಚನವನ್ನು ಓದ್ತಿದ್ದೇನೆ. ದೋಹರ ಕಕ್ಕಯ್ಯನವರು ಇಷ್ಟಲಿಂಗವನ್ನು ಯಾವ ರೀತಿ ಕಂಡುಕೊಂಡ್ರು ಅನ್ನೋದನ್ನು ಅವ್ರ ವಚನದಿಂದ ಇದೆ. ಅವರು ಸ್ವಲ್ಪ ಒಂದು 5-6 ಕಳೆದು ಮುಟ್ಟಿ ಪಾವನವ ಮಾಡಿ. ನೋಡ್ರಿ, ಆ ಕಾಲದಲ್ಲಿ ಹಿಂದುಳಿದ ಸಮಾಜದವ್ರನ್ನ ಯಾರು ಮುಟ್ತಿರಲಿಲ್ಲ. ಆ ವೇಳೆಯಲ್ಲಿ ಬಸವಣ್ಣವರು ಅವರು ಮುಟ್ಟಿ ಅವರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಅಂತ ತಮ್ಮ ಕೃತಜ್ಞತೆಯನ್ನು ಸಪ್ಪಿಸ್ತಾ ಇದ್ದಾರೆ. ಇಲ್ಲಿ ಮುಟ್ಟಿ ಪಾವನವ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಬಸವಣ್ಣ ಲಿಂಗ ಕೊಟ್ಟರು ಅಂತ ಸ್ಪಷ್ಟವಾಗಿ ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ಲಿಂಗ ಬಂದು ಸೋಂಕಿಲೊಡನೆ ಎನ್ನ ಸರ್ವಾಂಗ ಅವಲೋಹ ಒಳೆಯುತ್ತಯ್ಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರುವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಾರಾಯ ಸ್ಥಳವ ಸಂಬಂಧ ಮಾಡಿದ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದನು ಕಾಣ ಅನುಭವ ಅಭಿನವ ಮಲ್ಲಿಕಾರ್ಜುನ. ಬಸವಣ್ಣವರು ಅವರಿಗೆ ಲಿಂಗವನ್ನು ಕೊಟ್ಟರು ಈ ವಚನದಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ. ಆ ರೀತಿ ಆ ಲಿಂಗದಿಂದ ಏನು ಕಂಡುಕೊಂಡೇನು ಹೇಳ್ತಾರೆ ಅವರು. ಅರಿವು, ಗುರು ಅಂದರೆ ಅರಿವು ರೀ. ತನುವಿನಲ್ಲಿ ಗುರು, ಮನದಲ್ಲಿ ಜಂಗಮ, ಅರಿವಿನಲ್ಲಿ ಪ್ರಸಾದ ಅಂತ ಹೇಳ್ತಾರೆ ಅವರು. ಅಂದ್ರೆ ಅರಿವು, ಅನುಭವ ಮತ್ತು ಸಂತೃಪ್ತಿ ಇವನು ಮೂರು ಕೂಡ ಈ ಲಿಂಗದಿಂದ ನಾ ಕಂಡುಕೊಂಡೆ ಅಂತ ಹೇಳ್ತಾರೆ ಅವರು. ಚತುರ್ವಿಧ ಸಾರಾಯ ಅಂತ ಹೇಳ್ತಾರೆ ನೋಡ್ರಿ ಕೊನೆಗೆ. ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಾರಾಯ ಸ್ಥಳವ ಸಂಬಂಧವ ಮಾಡಿದ ಸಂಗನ ಬಸವಣ್ಣ ಕರುಣದಿಂದ ಅಂತ ಹೇಳ್ತಾರೆ. ಚತುರ್ವಿಧ ಸಾರಾಯ ಅಂದ್ರೆ ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರಗಳನ್ನ ಯಾವ ರೀತಿ ನಾವು ಉದಾತ್ತೀಕರಣಗೊಳಿಸಿರು ಅನ್ನೋದನ್ನ ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ. ನಾವೆಲ್ಲ ಸಾಮಾನ್ಯವಾಗಿ ಈಗ ಶಿವರಾತ್ರಿ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ದಿನಶ್ರೇಷ್ಠವಂತ ಮಾಡುವಂಥವ್ರು ಶಿವರಾತ್ರಿ ಮಾಡುವುದು, ಲಿಂಗ ಶ್ರೇಷ್ಠವಂತ ಮಾಡುವಂಥವ್ರು ಪ್ರತಿ ದಿವಸ ಶಿವರಾತ್ರಿ ಮಾಡುವುದು. ನಾವೆಲ್ಲ ಯಾವ್ದು ಮಾಡ್ಬೇಕು ನೀವೇ ಹೇಳ್ರಿ, ವಿಚಾರ ಮಾಡ್ರಿ. ದಿನದ ಶ್ರೇಷ್ಠ ಅಲ್ಲೇ ತಪ್ತೀರಿ. ದಿನ ಶ್ರೇಷ್ಠ ಅಲ್ಲ, ಲಿಂಗ ಶ್ರೇಷ್ಠ. ಹಾಂ, ಅಂದ್ರೆ ಈಗೆಲ್ಲ ಮಾಡ್ತಾ ಇದ್ದವ್ರು ಸಾಮಾನ್ಯವಾಗಿ ಮಾಡೋದಿಲ್ಲ. ದಿನಶ್ರೇಷ್ಠ ಅಂತ ತಿಳ್ಕೊಂಡು ವರ್ಷದಾಗ ಒಂದು ದಿವಸ ಶಿವರಾತ್ರಿ ಮಾಡ್ತಾರೆ. ನಾವು ಲಿಂಗ ಧರಿಸ್ತವ್ರು, ಉಳಿಕೆಯವರೆಲ್ಲ ಮಾಡಲಿ, ಸಮಾಜದವ್ರು ನಾವು ಯಾರಿಗೆ ಮಾಡ್ಲಿಕ್ಕೆ ಬೇಡ ನಾವು ಬರೋದಿಲ್ಲ. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳದಾವ, ಅನೇಕ ಸಂಪ್ರದಾಯಗಳದಾವು. ಲಿಂಗ ಧರಿಸ್ತವ್ರಿಗೆ ಮಾತ್ರ ನಾವು ಹೇಳ್ತಾರು ಯಾವಾಗಲೂ. ಲಿಂಗ ಇಲ್ಲದೇ ಇದ್ದವರು ಅವ್ರ ಧರ್ಮದ ಅನ್ಯಾಯಗಳು ಏನಂದಾರ ಅವ್ರು ಮಾಡ್ತಾ ಹೋಗಲಿ, ನಮ್ಗೆ ಅದಕ್ಕೇನು ತಕರಾರಿಲ್ಲ. ಅದು ಕಡಿಮೆ ನಮ್ದು ಹೆಚ್ಚು, ನಮ್ದು ಕಡಿಮೆ ಅವ್ರದ್ದು ಹೆಚ್ಚು ಅನ್ನೋ ಪ್ರಶ್ನೆ ಇಲ್ಲ. ನಮ್ಮದು ನಮ್ಗೆ ಶ್ರೇಷ್ಠ, ಅವ್ರಿಗೆ ಶ್ರೇಷ್ಠ. ನಾವೇನು ಆಚರಿಸ್ಬೇಕಾಗೈತಿ, ಆಚರಿಸ್ಬೇಕು, ಆಚರಿಸಬಾರ್ದು. ಶಿವರಾತ್ರಿ ನಾವೆಲ್ಲ ಕುಡಿಯೋಲ್ಲ. ಈಗ ಆಚರಿಸಬಾರ್ದು ಅಂದ್ರೆ ಯಾಕೆ, ಆಚರಿಸಬೇಕಂದ್ರೆ ಯಾಕೆ ವಿಚಾರ ಮಾಡ್ಬೇಕಾಗಿ. ಈಗ ಬರ್ಬೇಕಾದ್ರೆ ತಾವೆಲ್ಲ ಅನೇಕ ಜನ ಗುಡಿ ಗುಂಡಾದಲ್ಲಿ ಪಾಳೆ ಹಚ್ಚಿದ್ದು ನೋಡಿರಿ. ಆ ಪಾಳೆ ಹಚ್ಚಿದಾಗ ನೋಡಿದೆ
ಬೆಳಿಗ್ಗೆ ಬರೋ ಮುಂದೆ ಹಣಿ ಮ್ಯಾಗೆ ಇವತ್ತು ಪಟ್ಟ ಹಚ್ಕೊಂಡು ನಮ್ಮ ಮಂದಿ ಅರ್ಧ ಮಂದಿ ಅಂತ ಪಾಳಿದಾಗ ಅಂದ್ರೆ ದುರ್ದೈವ ಎಲ್ಲಿಗೈತೆ ಅಂದ್ರೆ ಧರ್ಮದ ಆಚರಣೆನ ನಾವು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ, ತಿಳ್ಕೊಂಡಿದ್ದನ್ನು ಅನುಭವಿಸ್ತಾ ಇಲ್ಲ, ನಾವು ಆಚರಣೆ ತರ್ತಾ ಇಲ್ಲ. ಬರೀ ಏನಾಗೈತೆ ಅಂದ್ರೆ ನಮ್ಮ ಮೊದ್ಲಿಗಿಂತ ಮಾಡ್ಕೊಂಡು ಬಂದಾರ, ಸಂಪ್ರದಾಯ ಐತಿ, ನಮ್ಮದ್ದು ಮುತ್ತದ್ದು ಮಾಡ್ಯಾರ, ನಾವು ಬಿಟ್ಟರೆ ತಪ್ಪಾಕೈತಿ. ಇದ್ರಾಗದೆ ಹೊರತಾಗಿ ಅರಿವು ಬಂದ ನಂತರ ಬದಲಾವಣೆ ಆಗಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೆ ಚನ್ನಬಸವ ವಚನ ಹೇಳ್ತಾರೆ, ಭಕ್ತಂಗಾಗಲಿ ಜಂಗಮಕ್ಕಾಗಲಿ ಸದಾಚಾರ ಉಳ್ಳವರಿಗೆ ಅನಾಯತ ಹೊದ್ದಬಾರದು. ಇವು ಸದಾಚಾರ ಇರ್ತೇವಂದ್ರೆ ಅನಾಯತ ಹೊದ್ದಬಾರದು. ಅಂದ್ರೆ ಅನಾಯತ ಅಂದ್ರೆ ಏನು ರಂಗಾರ ಅವರೇ ಹೇಳ್ಯಾರ ಮುಂದೆ, ಅನಾಯತವೆಂಬುದೇ ಅನುಸರಣೆ. ಮಾಡ್ಕೊಂಡು ಹೋಗೋದಂಗ ಅವ್ರು ಮಾಡ್ತಾರೆ ನಾವು ಮಾಡ್ಕೊಂಡು ಹೋಗೋದು, ಇವ್ರು ಮಾಡ್ತಾರೆ ಅವರು ಮಾಡ್ಕೊಂಡು ಹೋಗೋದು, ಇದು ಅನುಸರಣೆ. ಇದು ಮಾಡಬಾರ್ದು ಸ್ಪಷ್ಟವಾಗಿ ಹೇಳ್ಯಾರ. ಅನುಸರಣೆ ಎಂಬುದೇ ಅಂಗದಿಚ್ಛೆ. ಆ ಅನುಸರಣೆ ಮಾಡ್ಕೊಂಡು ಹೋದ ಏನಕತಿ ನಮ್ಮ ಅಂಗದ ಇಚ್ಛೆಗೆ ನಾವು ಒಳಗಾಗಿಬಿಡ್ತೇವೆ. ಅಂಗದಿಚ್ಛೆ ಎಂಬುದೇ ಅನಾಚಾರ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ. ಅಂಗದಿಚ್ಛೆ ಎಂಬುದೇ ಅನಾಚಾರ, ಅನಾಚಾರವೆಂಬುದೇ ಪಾತಕ, ಆ ಪಾತಕವೇ ನರಕ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಸದಾಚಾರ ಉಳ್ಳವರು ಅನುಸರಿಸಿ ನಡೆದಡೆ ನಾಯಕ ನರಕ. ಮಾಡ್ಕೊಂಡು ಬಂದಾರೆ ಹಂಗೆ ನಾವು ಮಾಡ್ಕೊಂಡು ಹೋಗೋಣ ನರಕಕ್ಕೆ ಹೋಗ್ತಾರೆ ಅಂತ ಚನ್ನಬಸವಣ್ಣ ಸ್ವಚ್ಛ ಹೇಳ್ಯಾರ. ನಾವೆಲ್ಲ ಏನು ಮಾಡ್ತೇವೆ, ಉಳಿಗೆ ಹೋಗ್ತೇವೆ, ಕಾಯಿ ಹೊಡಿಸ್ತೇವೆ, ತೀರ್ಥ ತೊಗೊಂಡು ನಮಸ್ಕಾರ ಮಾಡಿ ಮನೆ ಕಡೆ ಬಂದುಬಿಡ್ತೇವೆ. ಮತ್ತು ಅಲ್ಲಿ ಏನು ಮಾಡ್ತೇವೆ, ಮತ್ತು ದಿನ ಅದನ್ನ ಮಾಡೋದು. ಅವ್ರು ಹೇಳಿದ ವಚನ ಏನು ಹೇಳ್ಯಾರ, ನಾವೇನು ಅನುಸರಣೆ ಮಾಡಾಕತ್ತೀವಿ ಅಂತೇಳಿ ನಾವು ಯಾರು ಇವತ್ತಿನವರೆಗೂ ಪ್ರಯತ್ನ ಮಾಡ್ಲಿಕ್ಕೆ ತಯಾರಿಲ್ಲ, ತಿಳ್ಕೊಳಕ್ಕೂ ತಯಾರಿಲ್ಲ. ಅದನ್ನು ದಯವಿಟ್ಟು ಆ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗೈತ್ರಿ. ಇಲ್ಲಾಂದ್ರೆ ಬರೀ ನಾವು ಹಿಂಗೆ ಹೋಗ್ಬಿಡ್ತಿದ್ದೆವು, ಜೀವನ ಹಿಂಗೆ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಆಚರಣೆಗೆ ಯಾವುದನ್ನು ಫಾಲೋ ಮಾಡ್ಬೇಕು ನಾವು? ನಾ ಈಗೇನು ಹೇಳ್ತೀವಿ, ಎಲ್ಲರೂ ಸಾಮಾನ್ಯವಾಗಿ ಲಿಂಗಾಯತ ಧರ್ಮೀಯರಿಗೆ ನಮ್ಮ ವಚನ ಸಾಹಿತ್ಯ ಧರ್ಮ ಗ್ರಂಥ ಅಂತ ಹೇಳ್ತೇವೆ. ಆದರೂ ಕೂಡ ನಾವು ಅದನ್ನು ಇನ್ನೂವರೆಗೂ ಅನುಸರಿಸಕ್ಕೆ ತಯಾರಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರ ತಮ್ಮಗೊಂದು ವಚನ ಹೇಳ್ತಾರೆ, ಬರೀ ವಚನ ಓದ್ಬಿಟ್ರೆ ತಮಗೆಲ್ಲ ಅರ್ಥ ಆಕತಿ, ವಚನ ಓದ್ತೀನಿ ನೋಡಿ ಬರೀ. ಅಂದರೆ ನಾವು ಯಾಕೆ ವಚನವನ್ನು ಆಧಾರ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಕಡ್ಡಾಯ ಐತೆ ಅನ್ನೋದು ಸಿದ್ಧರಾಮ ತಮ್ಮ ವಚನ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು. ಸೂರ್ಯನ ಬೆಳಗಿಂಗೆ ಕೊಳ್ಳಿಯ ಬೆಳಗ ಹಿಡಿಯಲುಂಟೆ ಮರಳೆ. ಸೂರ್ಯನ ಬಿಸಿಲು ಐತಿ, ಬೆಳಗೈತಿ, ಮತ್ತು ಅದು ಮುಂದೆ ಕೊಳ್ಳಿ ಹಿಡ್ಕೊಂಡು ಬೆಳಕು ಹಿಡ್ಕೊಂಡು ಹೋಗ್ತಿ ಅಂತಂದ್ರೆ ಕೈಯಾಗ ಒಂದು ಚಿಮ್ನಿ ಹಿಡ್ಕೊಂಡು ಹೋಗ್ತಂದ್ರೆ ಯೋಗ್ಯತೆ ಅಂದ್ರೆ ತನ್ನ ಮುಖವ ತಾ ಬಲ್ಲವಂಗೆ ಕನ್ನಡಿಯ ಹಿಡಿದು ನೋಡಲುಂಟೆ ಹೇಳ. ತನ್ನ ಸುಳುಹಿನ ಸೂಕ್ಷ್ಮವ ತಾನರಿದ ಸ್ವಯಜ್ಞಾನಿಗೆ ಇನ್ನಾವ ಅಂಗ ಬೋಧೆ ಏಕೆ ಹೇಳ. ಆಗಮ ಶಿಕ್ಷೆ ಎಂಬುದ ಲೋಗರಿಗಲ್ಲದೆ ಆದಿಯಲ್ಲಿ ಶಿವಬೀಜವಾದ ಮಹಾಮಹಿಮರಿಗುಂಟೆ. ಸ್ವಾನುಭಾವ ಜ್ಞಾನ ಎಲ್ಲರಿಗೂ ಇಲ್ಲವಲ್ಲ, ಇಲ್ಲದಿರ್ದಡೆ ಮಾಡಲಿ, ಅದಕ್ಕೇನು ಕೊರತೆ ಇಲ್ಲ. ಮತಾಂತರ ಶಾಸ್ತ್ರಾಗಮಗಳ ಮುಟ್ಟಲಾಗದು. ನೋಡ್ರಿ, ಶಾಸ್ತ್ರ ಆಗಮಗಳನ್ನು ಮುಟ್ಟಲಾಗೋದು ಹೇಳ್ಯಾರ. ಈಗೇನು ಶಿವರಾತ್ರಿ ನಾವು ಮಾಡ್ತೀವಿ, ಇವೆಲ್ಲ ವೇದ ಪುರಾಣ ಶಾಸ್ತ್ರಗಳಿಂದ ಬಂದಿದ್ದು. 18 ಪುರಾಣ ಏನದವ, ಆ ಪುರಾಣದ ಬಂದಿದ್ದು. ಆ ಪುರಾಣ ಅನುಸರಿಸಿ ನಾವು ಇದು ಮಾಡ್ಕೊಂಡು ಹೋಗ್ತಿದ್ದೆವು. ಯಾಕೆ ಮಾಡ್ತೇವೆ ಗೊತ್ತಿಲ್ಲ, ಯಾರೋ ಮಾಡ್ಯಾರೋ ಮಾಡ್ಕೊಂಡು ಬಂದೆವು. ನಾವು ಪುರಾಣ ಹೊಳಿ ಕೇಳ್ತಿರೋ ಅಥವಾ ಲಿಂಗಾಯತ ಧರ್ಮ ವಚನ ಫಾಲೋ ಮಾಡ್ತಿರೋ ಎಲ್ಲ ನಿಮಗೆ ಬಿಟ್ಟ ವಿಷಯ. ಮತಾಂತರ ಶಾಸ್ತ್ರ ಆಗಮಗಳ ಮುಟ್ಟಲಾಗದು, ಅದೇನು ಕಾರಣವೆಂದರೆ ಅದು ಅವರ ಹೇಳ್ತಾರೆ. ಮತ್ತೆ ಅವರಂಗದ ಮೇಲೆ ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದವಿಲ್ಲದ ಕಾರಣ ಆ ಆಗಮದಲ್ಲಿ ಜಂಗಮ ಪ್ರಸಾದವ ಲಿಂಗಕ್ಕರ್ಪಿಸಿ ಪಟ್ಟು ಕೊಳಬೇಕೆಂಬ ಪ್ರಮಾಣವ ಹೇಳರಾಗಿ ಅದೆಲ್ಲಿ ಆಗಮ. ನೋಡ್ರಿ, ತುಚ್ಛೀಕರಿಸಿಬಿಟ್ರೆ ಅದು ಸ್ಪಷ್ಟವಾಗಿ ತುಚ್ಛ ಮಾಡ್ತಾರೆ ಅವರು. ಅವು ಅಂಗಲಿಂಗ ಸಂಬಂಧಿಗಳಿಗೆ ಮತವೇ ಅಲ್ಲ. ಯಾರಿಗೆ ಅಂಗದ ಮೇಲೆ ಲಿಂಗ ಐತಿ ಅವರಿಗೆ ಅವೆಲ್ಲ ಸಂಬಂಧನೇ ಇಲ್ಲ. ಗುರುವಚನ ಪ್ರಮಾಣವಲ್ಲದ ಮಾರ್ಗ ಹಿಡಿದು ಆಚರಿಸುವವರೆಲ್ಲರೂ ಗುರುದ್ರೋಹಿಗಳು. ವಚನದಲ್ಲಿ ಹೇಳಿದ ಮಾತ್ರ ಕೂಡ ಸ್ಪಷ್ಟವಾಗಿ ಹೇಳ್ಯಾರ. ಆದರೂ ಸಹಿತ ಅಂದ್ಬಿಟ್ಟು ನಾವು ಮತ್ತೇನು ಬೇರೆ ಆಚರಣೆ ಮಾಡ್ತೇವೆ ಅಂದ್ರೆ ನೀವೆಲ್ಲ ಗುರುದ್ರೋಹಿಗಳಾಗ್ತೀರಿ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಎಲೆ ಶಿವನೇ ಮುಂದೆ ಹೇಳ್ತಾರೆ ಅವರು, ನೀ ಸಾಕ್ಷಿಯಾಗಿ ಅಂಗಲಿಂಗ ಸಂಬಂಧಿಗಳಿಗೆ ಬಸವಾದಿ ಶರಣರ ವಚನಗಳೇ ಪ್ರಮಾಣ. ನೋಡ್ರಿ, ಸ್ಪಷ್ಟವಾಗಿ ಹೇಳ್ಯಾರ, ಬಸವಾದಿ ಶರಣರ ವಚನಗಳ ಪ್ರಮಾಣ, ಪುರಾತನ ಮಹಾವಾಕ್ಯವೇ ಪ್ರಮಾಣ, ಉಳಿದುದೆಲ್ಲ ಹುಸಿ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಅಂದ್ರೆ ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ಶರಣ ಹೇಳ್ಯಾರ. ಆದರೂ ಸಹಿತ ನಾವು ಏನು ಮಾಡ್ತೇವೆ ಅಂದ್ರೆ ಇನ್ನೂ ದೇವ್ರನ್ನ ಹೊರಗೆ ಕಾಣಕ್ಕೆ ಪ್ರಯತ್ನ ಮಾಡ್ತೇವೆ, ಹೊರತಾಗಿ ನಮ್ಮೊಳಗೆ ನಾವು ಕಾಣಕ್ಕೆ ಪ್ರಯತ್ನ ಮಾಡ್ತಾ ಏನಿಲ್ಲ. ಗುಡಿ ಗುಂಡಾರೊಳಗೆ ಪ್ರಯತ್ನ ಮಾಡ್ತೇವೆ, ಅನೇಕ ಮೂರ್ತಿಯಲ್ಲಿ ನಾವು ದೇವ್ರನ್ನ ಕಾಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದನ್ನು ಬಿಡಬೇಕಾಗೈತಿ.
ಇದೇನಾಗೈತಂದ್ರೆ ಅಲ್ಲಂಪುರದಲ್ಲಿ ಹೇಳಿದಂಗೆ ಸತ್ಯ ಶುದ್ಧ ದೇವರ ನಂಬಲರಿಯದೆ ಮಿಥ್ಯ ದೈವಗಳನ್ನೇ ನಂಬಿ ಸತ್ತು ಹೋದರು ಎತ್ತಲೆಂದರಿಯರು ಗುಹೇಶ್ವರ. ನಿಜವಾಗಿ ದೇವರು ಯಾವ್ದಂತ ತಿಳ್ಕೊಳ್ಳೇ ಇಲ್ಲ. ನಮ್ಮ ಜೀವನವನ್ನು ನಾವು ಈಗ ವ್ಯರ್ಥ ಮಾಡ್ಕೊತಾನೆ ಹೋಗ್ತಾ ಇದ್ದೇವೆ. ಅದು ನಿಜವಾದ ದೇವರು ಅಂದ್ರೆ ಯಾರು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ನಾವು. ಹಂಗ ದೇವ್ರ ಎಲ್ಲಿದಾನು ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಲಿಂಗವನ್ನರಿಯದೆ ಏನ ನರಿದಡೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನ ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗಮವನ್ನು ಮಾಡುವೆ, ಸಂಘ ಸುಖಗಳು ಓಲಾಡುವೆ ಗುಹೇಶ್ವರ. ಅಲ್ಲಂಪ್ರಭುರು ಎಲ್ಲಕ್ಕಿಂತ ಉಚ್ಚ ಸ್ಥಾನದಲ್ಲಿ ಇದ್ದಂಥವರು ಈ ಆಧ್ಯಾತ್ಮಿಕ ಸ್ಥಾನದಲ್ಲಿ ಭಾಳಷ್ಟೇ ಅವರು ವಿಮರ್ಶಾತ್ಮಕ ಅಂತ ವ್ಯಕ್ತಿಗಳು. ಅಂಥ ಹೇಳಿದಂಥ ವಚನಗಳು 1-2 ನೋಡಿದ್ರೆ ಸಾಕು ನಮ್ಗೆ ಗುರ್ತಾ ಬಿಡೋದು. ಸಾಮಾನ್ಯವಾಗಿ ನಾವು ತಮಗೆಲ್ಲ ಗುರ್ತೈತಿ ಪರಮಾತ್ಮ ನಮ್ಮಲ್ಲಿ ಅದಾನ ಅಂತೇಳಿ. ಒಳಗೆ ಐತಿ ಬೆಂಕಿ, ಅದು ನಮಗೆ ಸುಡುದಿಲ್ಲ. ಮ್ಯಾಗ ಏನು ಮಾಡ್ತೀವಿ, ನೀರು ಕುಡಿತೀವಿ, ತಣ್ಣೀರು ಜಳಕ ಮಾಡ್ತೀವಿ, ತಣ್ಣಗೆ ಆಗ್ಬೇಕಾಗಿತ್ತಲ್ರಿ, ಆಗೋದಿಲ್ಲ. ಪೂರ್ಣ ತಣ್ಣಗಾತಂದ್ರೆ ಜೀವ ಹೋಗೈತೆ ಅಂತ ಹೇಳ್ತೀವಿ, ಹೌದಲ್ರಿ? ಹಾಂ, ಅಂದ್ರೆ ಏನು ಪರಮಾತ್ಮನ ಪ್ರಕೃತಿ ಹೆಂಗೆ ಸೃಷ್ಟಿ ಹೋಗಿ ನಿರ್ಮಾಣ ಆಗೈತೆ ಅಂತ ಹೇಳ್ತಾರೆ ಅವರು. ಒಡಲೊಳಗಣ ಕಿಚ್ಚು ಒಡಲ ಸುಡದ ಭೇದವ, ಕುಡಿದ ಉದಕದಲ್ಲಿ ಆ ಕಿಚ್ಚು ನಂದದ ಭೇದವ. ನೀರು ಕುಡಿತೇವು ಆದರೆ ಬೆಂಕಿ ನುದುಲ್ಲ. ಮೃಳ ನೀ ಪ್ರಾಣ ಪ್ರಕೃತಿಯೊಳಗೆ ಅಡಗಿದ ಭೇದವ ಲೋಕದ ಜನರತ್ತ ಬಲ್ಲರೈ ರಾಮನಾಥ. ಸಾಮಾನ್ಯವಾಗಿ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ಅದಕ್ಕೆ ತಿಳ್ಕೊಬೇಕಾಗ್ತೈತಿ ಒಳಗೆ ಪರಮಾತ್ಮ ಹೆಂಗದ ಅನ್ನೋದು ತಿಳ್ಕೊಬೇಕಾಗೈತಿ. ಅದಕ್ಕೆ ಅಕ್ಕಮದಿ ಒಂದು ವಚನದಲ್ಲಿ ಅಗದಿ ಸ್ಪಷ್ಟವಾಗಿ ಅಕ್ಕಮದಿ ತಾವೆಲ್ಲ ಅಕ್ಕನ ಭಾಗದವ್ರಿ. ಅಕ್ಕನ ವಚನ ಸ್ವಲ್ಪ ಓದಿದ್ರೆ ಅಧ್ಯಾತ್ಮದ ಬಗ್ಗೆ ನಮಗೆ ಸಾಕಷ್ಟು ಅರಿವು ಬರ್ಲಿಕ್ಕೆ ಸಾಧ್ಯ ಅದ. ಅಗ್ನಿ ಸರ್ವ ವ್ಯಾಪಕನಾಗಿರುವಂತೆ ನೋಡ್ರಿ, ಅಗ್ನಿ ಅಂದರೆ ಬರೀ ಬೆಂಕಿ ಅಂತ ಹೇಳಿ ತಿಳ್ಕೊಬೇಡ್ರು, ಬೆಳಕ, ಚೈತನ್ಯ. ಅಕ್ಕನ ವಚನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸೂಕ್ಷ್ಮಕ್ಕೆ ಅರ್ಥ ಮಾಡ್ಕೋಬೇಕಂದ್ರಿ. ಅಗ್ನಿ ಸರ್ವ ವ್ಯಾಪಕನಾಗಿರುವಂತೆ ಚಿದ್ಭವನಿ ರೂಪನಾದ ಶಿವನು ಸರ್ವ ವ್ಯಾಪಕನಾಗಿರ್ಪನು. ಚಿದ್ಭವನಿ ಅಂದ್ರೆ ಚೈತನ್ಯ ಸ್ವರೂಪನಾದಂಥ ಪರಮಾತ್ಮ, ಅದರ ಅರ್ಥ ತಿಳ್ಕೊಬೇಕಾದ್ರಿ. ಚಿದ್ಭವನಿ ರೂಪನಾದ ಶಿವನು ಸರ್ವ ವ್ಯಾಪಕನಾಗಿರ್ಪನು. ಹೃದಯ ಕಮಲವು ಮುಕುರದೋಪಾದಿಯಲ್ಲಿ ಪ್ರಕಾಶಿಸುತ್ತಿರ್ಪುದು. ಕನ್ನಡಿ, ನಮ್ಮ ಹೃದಯ ಅಂದರೆ ಕನ್ನಡಿ ಅಂತ ಹೇಳ್ತಾರೆ ಅವರು. ಒಳಗೆ ಪರಮಾತ್ಮನ ಅವ್ನು ನೋಡ್ಬೇಕಾದ್ರೆ ಕನ್ನಡಿ ಬೇಕು. ಕನ್ನಡಿ ಅಂದರೆ ಅದು ಕೈಯಾಗಿ ಕೊಟ್ಟಾರ ಬಸವಣ್ಣವರು, ಅದೇ ಕನ್ನಡಿ. ಪ್ರಕಾಶಿಸುತ್ತಿದ್ದು ಆ ಕನ್ನಡಿಯೋಪಾದಿಯ ಹೃದಯ ಕಮಲದಲ್ಲಿ ವ್ಯಾಪಕನಾದ ಶಿವನು ಆತ್ಮ ನೆನೆಸಿಕೊಂಡು ಪ್ರತಿಬಿಂಬಿಸುತ್ತಿರ್ಪನು. ಸಾಮಾನ್ಯವಾಗಿ ನಾವೆಲ್ಲ ಮಾತಾಡಿದಾಗ ಏನರ ಒಂದು ನ್ಯಾಯ ನಿಗದಿ ಜಗಳ ಅಥವಾ ಮತ್ತೊಂದು ಖರೆ ನೀವು ಸುಳ್ಳು ಹೇಳ್ಬಾಡ್ನಿ, ನೀನು ಆತ್ಮಸಾಕ್ಷಿ ಪ್ರಕಾರ ಹೇಳಂತ ಹೇಳ್ತೀವಿ ನಾವು ಅಂತೇಳಿ. ಸಾಮಾನ್ಯವಾಗಿ ಆತ್ಮಸಾಕ್ಷಿ ಅಂದ್ರೆ ಏನು ರೀ? ಆತ್ಮನ ಪರಮಾತ್ಮ, ಆ ಪರಮಾತ್ಮನ ಕುರುಹನ ಇಷ್ಟಲಿಂಗ. ಎಷ್ಟು ಸೂಕ್ಷ್ಮತೆ ಇದೆ ಅಂತ ತಿಳ್ಕೊಬೇಕಾದ್ರಿ. ನಾವು ಆತ್ಮಸಾಕ್ಷಿಯಾಗಿ ಎಲ್ಲ ಮಾಡಿದ್ರೆ ಯಾವ ದೇವ್ರನ್ನ ನಾವು ಎನಿಸುವಂಥ ಅವಶ್ಯಕತೆ ಇಲ್ಲ, ಎಲ್ಲಿ ಅಡ್ಡಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲಿ ಬಿಡ್ಕೊಂಥ ಅವಶ್ಯಕತೆನೂ ಇಲ್ಲ. ಆತ್ಮನ ಪರಮಾತ್ಮ ಆತ್ಮಸಾಕ್ಷಿ ಪ್ರಕಾರ ನಡ್ಕೊಂಡ್ಬಿಟ್ರೆ ಎಲ್ಲ ಅಲ್ಲಿ ದೇವ್ರು ಒಲಿತಕ್ಕೆ ಸಾಧ್ಯ. ನಾವು ಆತ್ಮ ನೆನೆಸಿಕೊಂಡು ಪ್ರತಿಬಿಂಬಿಸುತ್ತಿರ್ಪನು. ಈ ರಹಸ್ಯವ ಗುರುಪದೇಶ ತಿಳಿಯುವುದಯ್ಯ ಶ್ರೀ ಚನ್ನಮಲ್ಲಿಕಾರ್ಜುನಯ್ಯ. ಅಂದರೆ ಇದು ಸಾಮಾನ್ಯವಾಗಿ ತಕ್ಷಣ ನಮಗೆ ಅನುಭವಕ್ಕೆ ಬರುವಂಥದ್ದಲ್ಲ. ಅದನ್ನು ನಾವು ಸಾಮಾನ್ಯವಾಗಿ ಸಾವಕಾಶ ತಿಳಿತಾ ಹೋದಂಗೆ ಅದು ಬರ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಕಂದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಅದ ಅಂತ ಹೇಳ್ತೇವೆ, ಆದ್ರೆ ನಾವು ಅದನ್ನು ಮತ್ತೇನಂದ್ರೆ ಮಾಡ್ಕೊಂಡು ಹೋಗ್ತೇವೆ. ನಮ್ಮನ್ನು ನಾವು ತಿಳ್ಕೊಂಡ್ರೆ ನಮ್ಮ ಅರಿವು ನಮ್ಗೆ ಗುರು ಆಗ್ತದೆ. ತಾನು ಅರಿದಡೆ ತನ್ನ ಅರಿವೇ ಗುರು, ತಾನೇ ಲಿಂಗ, ತನ್ನ ನಿಷ್ಠೆಯೇ ಜಂಗಮ. ಇಂತಿ ತ್ರಿವಿಧ ಒಂದಾದಡೆ ಐಘಟ ದೂರ ರಾಮೇಶ್ವರ ಲಿಂಗವು ತಾನೇ. ಎಷ್ಟ ವಚನದಲ್ಲಿ ಅನೇಕ ವಚನಗಳು ಬರ್ತಾವ್ರಿ. ನಮ್ಮಲ್ಲಿದ್ದಂಥ ಚೈತನ್ಯವನ್ನು ನಾವು ಬರೀ ಚೈತನ್ಯ ಹೊರಗೆ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಶಿವರಾತ್ರಿ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ ಒಂದು ದಿವಸ ಉಪವಾಸ ದಂಡಿತೀವನ್ರಿ. ನಮ್ಮಲ್ಲಿ ಉಪವಾಸ ಮಾಡೋಂಗನೇ ಇಲ್ಲ, ದೇಹ ದಂಡನೆ ಮಾಡೋಂಗಿಲ್ಲ. ಉಂಡುಟ್ಟು ಲಿಂಗವ ಪೂಜಿಸಬೇಕು, ಕೊಂಡು ಕೊಟ್ಟು ಜಂಗಮವನ್ನು ಹೋಲಿಸಬೇಕಂತ ಹೇಳ್ಯಾರ. ಊಟ ಮಾಡಿದ ಲಿಂಗ ಪೂಜೆ ಮಾಡ್ಕೋರಿ, ಉಪವಾಸಿದ ಲಿಂಗ ಪೂಜೆ ಮಾಡ್ಕೋದು ಎಲ್ಲಿ ಹೇಳಿಲ್ಲ ಯಾರು. ಇವತ್ತಿಲ್ಲಿ ಕುಡಿಯರಲ್ಲ, ಮನೆಗೆ ಹೋಗಿ ಎಲ್ಲ ಊಟ ಮಾಡ್ರಿ ಅಂದ್ರೆ ನೀವು ಬಿಟ್ಟಂಗೆ ಆಕೈತಿ. ನಾನು ಉಪವಾಸ ಮಾಡ್ತೀನಿ ಅಂದ್ರೆ ಉಪವಾಸ ಮಾಡಿ ದಿವಸ ಮಾಡಲ್ಲ, ಯಾರು ಬೇಡಂತಾರೆ ನಿಮ್ಗೆ. ಇವತ್ತು ಮಾಡ್ಬೇಕಂತ ಯಾಕೈತಿ ಅಂದರೆ ದಿನಶ್ರೇಷ್ಠ ಅಂತ ಮಾಡ್ತೀರಿ ಅಂತ ಅದರ್ಥ. ದಿನಶ್ರೇಷ್ಠ ಅಂತ ಮಾಡೋದ್ರೆ ನಿಮ್ಗೆ ಲಿಂಗ ಸಂಬಂಧನೇ ಇಲ್ಲ. ಲಿಂಗ ಶ್ರೇಷ್ಠ ಅಂತ ಮಾಡೋರು ಪ್ರತಿ ದಿವಸ ಶಿವರಾತ್ರಿ, ನಿತ್ಯ ಶಿವರಾತ್ರಿ, ನಿತ್ಯ ಲಿಂಗನ ಕೊಡುವುದು. ಐಕ್ಯ ಆಗೋದು ದಿನ ಕೊಡೋದು ಇಲ್ಲೇ. ಇವತ್ತು ಒಂದು ದಿವಸ ಮಾಡಿ ಉಳಿಕೆ ಸಲ ಅದು ಮಾಡೋದಲ್ಲ. ಉಳಿಕೆ ಅವರಿಗೆ ಅವ್ರ ಧರ್ಮದ ಆಚರಣೆ ಮಾಡಲಿ, ನಾವು ಕ್ರಿಟಿಸೈಸ್ ಮಾಡೋಂಗಿಲ್ಲ ಯಾರ ಬಗ್ಗೆಯೂ. ಅವ್ರು ಕೆಟ್ಟು ನಾವು ಚಲೋ, ಅವ್ರ ಆಚರಣೆ ತಪ್ಪು, ನಮ್ಮ ಆಚರಣೆ ಸರಿ, ನೋ ಅಲ್ಲ. ನಮ್ಮಪ್ಪ ನಮಗೇನು ಹೇಳ್ಯಾನ ಅದನ್ನು ನಾವು ಕೇಳೋದಷ್ಟ.
ನಮ್ಮ ಧರ್ಮಗುರು ನಮಗೇನು ಹೇಳ್ಕೊಳ್ಯಾರ ಅದನ್ನು ನಾವು ಆಚರಣೆ ಮಾಡ್ಬೇಕಾಗಿ ಆಚರಣೆ ಮಾಡೋದು ಬಿಟ್ಟರೆ ಮತ್ತು ನಾವು ಹೊಂಗ ಮಾಡ್ತೀವಿ ಮಾಡಿರಿ ಯಾರು ಹೇಳಾಕ್ತದೆ. ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯರೆಲ್ಲ ನೆಟ್ಟನೆಯ ಶಿವಭಕ್ತರಾದಡೆ ಭವಕ್ಕೆ ಬೀಜ ಬೆಲ್ಲಿದು ಅಂತ ಚನ್ನಬಸವಣ್ಣ ಕೇಳ್ತಾರೆ. ಎಲ್ಲರೂ ಸುಧಾರಣೆ ಆಗಬೇಕು, ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗೋದಿಲ್ಲ, ನಾವು ಹಿಂಗೆ ಇರ್ತೀವಿ, ಏನು ಮಾಡ್ಬರ್ತೈತಿ? ಈ ಜಗತ್ತಿರುವವರೆಗೂ ಹಿಂಗೆ ಇರೋದನ್ನ ಇದು ಧರ್ಮ ಭ್ರಷ್ಟರು, ಧರ್ಮ ಇದು ಮಾಡೋರು ಹಂಗೆ ನಡೆದು ನಮ್ಮ ನಾವೇನು ಮಾಡಕ್ಕೆ ಬರೋದಿಲ್ಲ. ನಾವು ಹೇಳೋ ಕೆಲಸ ಇದು ಹೇಳಲಿಕ್ಕೆ ಮುಚ್ಚಲಾಕ ಬರೋದಿಲ್ಲ. ಇನ್ನು ಅನೇಕ ಜನ ಲಿಂಗವನ್ನು ಹಾಕೋತಾರೆ, ತೆಗೆದಿಡ್ತಾರೆ, ಹಾಕೋತಾರೆ, ತೆಗೆದಿಡ್ತಾರೆ. ಒತ್ತಿಗೆ ಇಲ್ಲಿ ಬಂದವ್ರು ಯಾರು ಹಂಗೆ ಮಾಡೋದು ಅಂತ ಅನಿಸ್ತೈತಿ. ಆದರೂ ಕೂಡ ಮತ್ತೊಮ್ಮೆ ನಾವು ನೆನಪು ಮಾಡ್ಬೇಕಾಗಿದೆ. ಹಾಕೊಳ್ಳೋದು ತೆಗೆದು ಮಾಡಬಾರ್ದು ಒಂದೇದ್ದು. ಮತ್ತು ಸಾಮಾನ್ಯವಾಗಿ ಭಾಳಷ್ಟು ಜನ ಹಿಂಗೆ ಅಡ್ಡ ಹಾಕೋತಾರೆ. ದಯವಿಟ್ಟು ಯಾವಾಗಲೂ ಎದಿ ಮ್ಯಾಗ ಇರೋಕ್ಕಿಲ್ಲ, ಹೊರತಲ್ಲಿ ಹಿಂಗೆ ಅಡ್ಡ ಹಾಕಬಾರ್ದು. ಅವರು ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ, ಈ ನಾವಿಯಿಂದ ಕೆಳಗಡೆ ಸ್ಥಳ ಹೇಯ ಸ್ಥಳ ಮೇಲೆ ಪಣೆಗಡೆ ಸಿದ್ಧಪಟ್ಟು. ಈ ನಾವಿಯಿಂದ ಕೆಳಗಡೆ ಲಿಂಗ ಹೋದ್ರೆ ಅದು ಹೇಯ ಸ್ಥಳಕ್ಕೆ ಹೋಗ್ತೈತಿ. ಅದಕ್ಕೆ ನಾವು ಕುಂತಾಗ ಸಾಮಾನ್ಯವಾಗಿ ಅಡ್ಡ ಹಾಕೊಂಡ್ರೆ ಹಂಗೆ ಕುಂತ ಕೊಡ್ತೇವೆ, ಅವಾಗ ಯಾಕಂದ್ರೆ ಟೊಂಗ ತಳಕ್ಕೆ ಹೋಗ್ತೈತಿ ಲಿಂಗ. ಹಂಗೆ ಹಾಕೋಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ. ಈ ಗಳವೇ ಶ್ರೇಷ್ಠ, ಅಂದ್ರೆ ಈ ಗಳದಿಂದ ಅನ್ನ ವಯಸ್ಸೈತಿ ಎಲ್ಲ ಹೋಗ್ತೈತಿ. ಇದು ಶರೀರ ಉಳಿಬೇಕಾದ್ರೆ ಈ ಗಳನ ಇಂಪಾರ್ಟೆಂಟ್ ಅಂತ, ಇದು ಮಹತ್ವದ್ದು. ಆದ್ದರಿಂದ ಈ ಗಳದಲ್ಲಿ ಲಿಂಗದವನ್ನು ಧರಿಸಬೇಕು ಇದೇ ಮೇಲೆ ಅಂತ ಸ್ಪಷ್ಟವಾಗಿ ವಚನ ಹೇಳ್ಯಾರ. ದಯವಿಟ್ಟು ಯಾರು ತೆಗೆದು ಹಿಡಿದು ಹಾಕೋದು ಮಾಡಬಾರ್ದು. ಮತ್ತು ಕೊರಳಲ್ಲಿ ಮಾತ್ರ ಲಿಂಗವನ್ನು ಹಾಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ, ತೆಗೆದಿಟ್ಟು ಏನಾಗಂತ ಅವ್ರದ್ದು ಮುಚ್ಚಿಂದ ಹೇಳ್ತಾರೆ. ಅಂಗದ ಮೇಲೆ ಲಿಂಗ ಪ್ರತಿಷ್ಠೆಯನ್ನು ಮಾಡಿ ಹಿಂಗಿದಡೆ ಪ್ರಥಮ ಪಾತಕ, ಅಂದ್ರೆ ತೆಗೆದಿಟ್ರೆ ಹಿಂಗುದು ಅಂತ ತೆಗೆದಿಡೋದು. ಭವಿ ಪಾಕಕ್ಕೆ ಎಳಸಿದಡೆ ಎರಡನೇ ಪಾತಕ. ಮಾಂಸಾಹಾರ ಮದ್ಯಪಾನ ಏನು ಮಾಡ್ತಾರಲ್ಲ ಅವೆಲ್ಲ ಎರಡನೇ ಮಾಡಿದ್ರೆ ಎರಡನೇ ಪಾತಕ ಆಗ್ತದೆ. ಪ್ರಸುಮಾದಿಗಳಿಗೆ ಎರಗಿದಡೆ ಮೂರನೇ ಪಾತಕ. ಅಂದ್ರೆ ಪ್ರಸುಮಾದಿಗಳನ್ನು ತಮಗೆ ಅರ್ಥ ಆಕತ್ತಲ್ರಿ, ಮೂರ್ತಿಗಳು ಅನೇಕ ಮೂರ್ತಿಗಳು ಇರ್ತಾವೆ, ಅನೇಕ ಇರ್ತಾವೆ. ಅಲ್ಲಿ ಹೋಗಿ ನಾವು ಅಲ್ಲಿ ನಮಸ್ಕಾರ ಮಾಡೋದು ಬಿಡೋದು ಮಾಡಿರ, ನಿಷ್ಠೆಯನ್ನು ಅಲ್ಲಿ ತೋರಿಸಿದ್ರೆ, ಭಕ್ತಿಯನ್ನು ಅಲ್ಲಿ ತೋರಿಸಿದ್ರೆ ಅದು ಮೂರನೇ ಪಾಪ ಆಗ್ತದೆ. ಪ್ರಸಾದಿ ಸ್ಥಳವ ನರಿಯದಿದ್ದಡೆ ನಾಲ್ಕನೇ ಪಾತಕ. ಸುಳು ಹಡಗಿ ಲಿಂಗಲೀಯವ ಮಾಡದಿದ್ದಡೆ ಐದನೆಯ ಪಾತಕ. ಇಂತಿ ಪಂಚ ಮಹಾಪಾತಕವ ಕಳೆದಲ್ಲದೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣನಾಗಬಲ್ಲನೆ. ಅಂದ್ರೆ ಶರಣತ್ವಕ್ಕೆ ನಾವು ಹೋಗ್ಬೇಕಾರೆ ಇವೆಲ್ಲ ಒಂದೊಂದು ಆಚರಣೆಯಲ್ಲಿ ತರಬೇಕಾಗ್ತದೆ. ಆಚರಣೆ ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಸಾಮಾನ್ಯವಾಗಿ ನಾವು ಏನೋ ಪೂಜೆ ಪುನಸ್ಕಾರ ಮಾಡಿದ್ರೆ ಪ್ರತಿಯೊಂದಕ್ಕೂ ಒಂದು ಆಸೆ ಇಟ್ಕೊಂಡಿರ್ತೀವಿ. ನನಗೆ ಒಳ್ಳೆ ನೌಕರಿ ಸಿಗಲಿ, ಅಥವಾ ಪಗಾರ ಸಿಗಲಿ, ಅಥವಾ ಮನೆ ಕಟ್ಟೋದಾಗಲಿ, ಮತ್ತೊಂದು ಮದುವೆ ಮುಂಜೆಯೋ ಏನೋ ಬೇಡ್ಕೊಂಡಿದ್ದು ನಾವು ದೇವ್ರ ಪೂಜೆ ಮಾಡ್ತೇವೆ. ಏನು ನಿರಪೇಕ್ಷವಾಗಿ ನಾವು ಯಾರು ಪೂಜೆ ಮಾಡೋದಿಲ್ಲ. 199 ಪೂಜೆ ಮಾಡೋದಂದ್ರೆ ನಿರಪೇಕ್ಷೆಯಿಂದ ಪೂಜೆ ಮಾಡ್ಕೊಂತ ಐತಿ. ಪರಮಾತ್ಮನಿಗೆಲ್ಲ ಗುರ್ತೈತಿ. ಮಕ್ಕಳು ಹಸುಕೊಳ್ಳಿ ತಾಯಿ ಮಕ್ಕಳಿಗೆ ಊಟಕ್ಕೆ ಹಾಕ್ತಾಳೆ. ಅವಳು ಮಗಳು ಕೇಳಿದ್ರಲ್ಲ ಹಂಗೆ ಅಳ್ತೈತಿ, ಅದು ತಾಯಿ ಹಾಕ್ತಾ ಯಾಕೆ ಗುರ್ತದ ಮಗು ಹಸ್ತದ ಅಂತೇಳಿ. ಹಂಗೆ ಪರಮಾತ್ಮ ನಮ್ಗೆ ಅಪ್ಪ, ಅವ್ನು ಗುರ್ತದೆ ಅಲ್ಲ, ಯಾರು ಏನು ಕೊಡಬೇಕು ಏನು ಕೊಡಬಾರ್ದು, ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಎಲ್ಲ ಗುರ್ತೈತೆ ಅವಂಗೆ. ನಾವು ಕೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಮನುಷ್ಯನ ಸ್ವಭಾವ ಏನಾಗುತ್ತೆ ಅಂತ ಧರ್ಮಕ್ಕೂ ನಾವು ಬೇಡ್ಕೋತೀವಿ. ನಾವು ಭಕ್ತ ಸ್ಥಳದ ಮೊದಲೇ ಹೆಜ್ಜೆ ಅವ್ರನ್ನ LKG ಅಂತೇಳಿ ಹಂಗೆ ನಾವು LKG ಆಗದೇವು. ನಾವು ಕೇಳ್ತೇವೆ, ಇಲ್ಲಿ ಕೇಳ್ಕೊಡ್ರಿ ಅಡ್ಡಿ ಇಲ್ಲ, ಆದ್ರೆ ಹೊರಗೆ ಕೇಳುವಂಗಿಲ್ಲ. ನೀವೆಲ್ಲ ಗುಡಿಗೊಂಡಾರಕ್ಕೆ ಅಲ್ಲಿ ಅಡ್ಡಾಡ್ಕೊಂತ ಇದ್ದಂಥ ಸಾಕಷ್ಟು ಅನುಭವದವ್ರು ಹೇಳ್ಬೋದು, ನನಗೆ ಈ ವರ್ಷ ಇಂಥ ಮಾಡಿರ ಮುಂದೆ ವರ್ಷ ಬಂದು ನೀನು 100 ಕಾಯಿ ಹೊಡಿಸ್ತೇನು, ನಿನಗೆ ಅಭಿಷೇಕ ಮಾಡಿಸ್ತೇನು, ಅಥವಾ ಬೆಳ್ಳಿ ಮೂರ್ತಿ ಮಾಡಿ ಕೊಡ್ತೇನೆ ಅಂತ ಬೇಕೊಡಿರ್ತಾರೆ. ಅದು ಪ್ರತಿಫಲ ಸಿಕ್ಕರೆ ಮುಂದೆ ವರ್ಷ ಸಿಕ್ಕೇರಿ. ಆದ್ರೆ ಬಸವಣ್ಣ ಹಂಗೆ ಹೇಳಿಲ್ರಿ. ಅಂಗೈಯಲ್ಲಿ ಪೂಜಿಸಿದ ಫಲ ಅಂಗ ಲಿಂಗ ನೋಡಿದಂತ ನೋಡ ಮನವೇ ಅಂತ ಹೇಳಿದಾರೆ. ನೀವು ಅಂಗೈಯೊಳಗೆ ಇಲ್ಲಿ ನೀವು ನಿಷ್ಠೆ ಗಟ್ಟಿಕೊಂಡ್ರೆ ಇದಕ್ಕೆ ಪ್ರತಿಫಲ ನೀವು ವರ್ಷ ಕಾಯಿ ಬೇಡ, ಆಗಿಂದ ತಕ್ಷಣ ಕೊಡ್ತದೆ ಪ್ರತಿಫಲ ಅಂತ ಹೇಳ್ತಾರೆ. ಕೊಡೋದಿಲ್ಲ ಮರಗಕ್ಕೆ ಹೋಗಬೇಡ ಅಂತೇಳಿ. ಆದರೆ ಅವೆಲ್ಲ ಕೆಡೆ ನಡೆಯದೆ, ಕೆಡೆ ನುಡಿಯದೆ ಅನ್ಯವ ಪ್ರತಿಪಾದಿಸದಿದ್ದಡೆ ಏನ ಮಾಡನಯ್ಯ ಲಿಂಗವು ಏನ ಕೊಡನಯ್ಯ ತಾನು ಏನ ಬೇಡಿದನು ಈವನಾಗಿ. ಅದೇನು ಬೇಕ್ರಿ, ನಂಬಿಕೆ ಉಳ್ಳ ಶಿವಭಕ್ತಂಗೆ ಇದೇ ಜೊಬ್ಬ ನಂಬಿಕೆ ಬೇಕು. ಮೊದಲಕ್ಕೆ ನಂಬಿಕೆ, ವಿಶ್ವಾಸ, ಭಕ್ತಿ ಇಲ್ಲಿ ಒಂದು ಕಡೆ ನಾವು ಗಟ್ಟಿಕೊಳ್ಳಿಲ್ಲ ಅಂದ್ರೆ ನಾವು ಏನು ಮಾಡಿದ್ವಿ ಎಲ್ಲ ಜೀವನ ವ್ಯರ್ಥನೆ ಐತಿ, ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಕ್ತಿಯಿಂದ ಇಲ್ಲೇ ಕೇಳ್ಕೊಂಡ್ರೆ ಪರಮಾತ್ಮ ಇಲ್ಲೇ ಎಲ್ಲ ಕೊಡ್ತಾನೆ. ಆದರೆ ಅದನ್ನು ಮರ್ತೀವಿ, ಮತ್ತು ಎಲ್ಲೆಲ್ಲೋ ಕೇಳ್ಕೊಂತ ನಾವು ಅಡ್ಡಾಡ್ತಾ ಇದ್ದೇವೆ. ಅದು ಆಗಬಾರ್ದು ಯಾವಾಗಲೂ ವಿಚಾರ. ಹೊಯ್ದಡೆ ಹೊಯ್ಗಳು ಕೈಯ ಮೇಲೆ, ಬೈದಡೆ ಬೈಗಳು ಕೈಯ ಮೇಲೆ, ಹಿಂದಿನ ಜನನವೇನಾದಡಾಗಲಿ ಇಂದಿನ ಭೋಗವು ಕೈಯ ಮೇಲೆ. ಕೂಡಲ ಸಂಗಮ ದೇವ ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಕೈಯ ಮೇಲೆ. ಹಿಂದಿನ ಜನನವೇನಾದಡಾಗಲಿ ಅಂದ್ರೆ ಹೋದ ಜನ್ಮ ಅಲ್ಲ, ಅತಿ ಜನ್ಮ ಹೋದ ಜನ್ಮ ಅಲ್ಲ.
ಅರಿವು ಬರೋದಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಜನ್ಮ. ನಾವು ಯಾವಾಗ ಅರಿವು ಬಂತು ಅದು ಪುನರ್ಜನ್ಮ ಆಯಿತು. ಅರಿವಿ ಇಲ್ಲದೇ ಇದ್ದಂಥ ಜನ್ಮದೊಳಗೆ ಅಥವಾ ನಿನ್ನೆವರೆಗೂ ಅಥವಾ ಈಗ ಒಂದು ತಾಸಿನ ಹಿಂದೆ ಅಥವಾ ಇನ್ನು 5 ಮಿನಿಟ್ ಹಿಂದೆ ನಾವೇನು ತಪ್ಪು ಮಾಡಿದೆವು ಗೊತ್ತಿಲ್ಲ. ಅರಿವು ಬಂತರ ಈ ಜನ್ಮ. ಅರಿವು ಇಲ್ಲದೇ ಇದ್ದದ್ದು ಹಿಂದಿನ ಜನ್ಮ. ಹಿಂದಿನ ಜನ್ಮ ಅಂದ್ರೆ ಹೋದ ಜನ್ಮ ಅಂತ ದಯವಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡ ಯಾರು. ಅಂಗೈಯಲ್ಲಿ ಪೂಜಿಸುವ ಫಲ ಲಿಂಗಯ್ಯ ಕೊಡನೆಂದು ಮರಗದಿರ ಮನವೇ. ನೋಡು ಅವರೇ ಹೇಳ್ತಾರೆ ಸ್ಪಷ್ಟವಾಗಿ, ಅಂಗಯ್ಯ ಪೂಜೆ ಮಾಡೋದು ಲಿಂಗಯ್ಯ ಫಲನ ಕೊಡೋದಿಲ್ಲ ಅಂತೇಳಿ ಮರಗಕ್ಕೆ ಹೋಗ್ಬೇಡ್ರಿ ಯಾರು. ಅಂಗೈಯಲ್ಲಿ ಫಲ ಅಂಗ ಲಿಂಗ ನೋಡಿದಂಥ ನೋಡ ಮನವೇ. ಆಗಲೇ ಹೇಳಿದಿಲ್ಲ ನಾನು, ಅದೇ ವಚನ ನಿಮ್ಗೊಂದು ಮತ್ತೊಂದು ಸ್ನ್ಯಾಪ್ ಮಾಡೋಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವುದೇ ಶಬ್ದಗಳನ್ನ ಹೇಳೋದ್ನಾಗ 199 ಪ್ರಯತ್ನ ಮಾಡಿ ವಚನದಲ್ಲಿ ಇದ್ದದ್ದು ಮಾತ್ರ ಹೇಳೋಕೆ ವಚನ ಬಿಟ್ಟು ನಾನು ಬೇರೆ ಎರಡು ಶಬ್ದಗಳನ್ನ ಹೇಳ್ತಾ ಹೋಗೋದಿಲ್ಲ. ಅಂಗಯ್ಯ ಫಲ ಲಿಂಗಯ್ಯ ನಾಗದರೆ ಪೂಜಿಸುವರೇ ಪ್ರಮಥರು ನೋಡಾಮನವೇ. ಇಷ್ಟೆಲ್ಲ ಜನ ಪ್ರಮಥರೆಲ್ಲ ಪೂಜೆ ಮಾಡ್ಯಾರ ಅಂದ್ರೆ ಅವ್ರಿಗೆ ಮೂರ್ಖದಾರ ಅಂತ ಕೇಳ್ತಾರ ಅವರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪೂಜಿಸಿ ಪೂಜಿಸಿ ಬದುಕು ಮನವೇ. ಸಿದ್ದರಾಮೇಶ್ವರರು ತಮಗೆಲ್ಲ ಗುರ್ತೈತಿ. ಮೊದಲಿಗೆ ಲಿಂಗ ಇರಲಿಲ್ಲ, ಚನ್ನಬಸವ ಕಡೆಯಿಂದ ಲಿಂಗ ಧಾರಣ ಮಾಡ್ಕೊಳ್ತಾರ. ಮಾಡ್ಕೊಂಡ ನಂತರ ಅವರು ಮನಸ್ಸನ್ನು ಹೊಂದ್ಕೊಂಡು ಭಾಳಷ್ಟು ವಚನ ಬರ್ತಾರೆ. ವಚನ ಸಂಪುಟ ತೆಗೆದು ನೋಡ್ರಿ 15 ಸುಮಾರು ನನಗನ್ಸಿ ಮಟ್ಟಿಗೆ ಒಂದು 200 ವಚನ ಇರ್ಬೋದು ರೀ. ಮನಸ್ಸು ನೋವು ಮಾಡ್ಕೊಂಡು ವಚನ ಬರ್ತಾರೆ. ಎಲ್ಲ ಲಿಂಗ ಧರಿಸ್ಕೊಂಡ್ರೆ ಎಲ್ಲರೂ ನಾನು ಏನು ಇಷ್ಟು ದಿವಸ ನಾನು ಜೀವನ ಹಾಳು ಮಾಡ್ಕೊಂಡೆ, ನಾನು ಲಿಂಗ ಧರಿಸಿಲ್ಲ, ನನ್ನ ಜೀವನ ಹೆಂಗೆ ನಾನು ವ್ಯರ್ಥ ಮಾಡ್ಕೊಂಡೆ ಅಂತೇಳಿ ಸಿದ್ದರಾಮೇಶ್ವರ ಮನ ನೊಂದ್ಕೊಂಡು ಸುಮಾರು ಒಂದು 150-200 ವಚನ ಸಿಗ್ಬೋದು ರೀ. ಮನ ನೊಂದ್ಕೊಂಡು ಬರೆದಂಥ ವಚನಗಳು. ಅಂದ್ರೆ ನಮಗೆ ಅರಿವು ಬಂದೈತಿ, ಆದರೂ ಸಹಿತ ಇನ್ನೂ ಮರ ನಾವು ಅದನ್ನು ಆಚರಣೆಯಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲ. ತನುಶುಚಿ ಇಲ್ಲದವನ ದೇಹಾರವೇಕೆ, ದೇವರು ಕೊಡನೆಂಬ ಭ್ರಾಂತದೇಕೆ, ಮನಕ್ಕೆ ಮನವೇ ಸಾಕ್ಷಿ ಸಾಲದೇ ಲಿಂಗ ತಂದೆ, ಹೇಗೆ ಮನ ಹಾಂಗೆ ಘನ ತಪ್ಪದು ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರೆ. ನಮ್ಮ ಮನಸ್ಸು ಹಂಗತೆ ಹಂಗಾಗುತ್ತೆ ಪರಮಾತ್ಮ ಅಂತ. ಮನಸ್ಸಿನಂತೆ ಮಾದೇವ ಒಂದು ಹಳ್ಳಿ ಶಬ್ದಾಗ ಹೇಳ್ತೇವೆ ನಾವು. ಮನಸ್ಸಿನಂತೆ ಮಾದೇವ ಒಂದು. ನಮ್ಮಲ್ಲಿ ದುರ್ನತೆ ಇತ್ತು, ದುರ್ಬುದ್ಧಿ ಇತ್ತು, ಅದು ಅದಾಗ್ತೈತಿ. ಅದಕ್ಕೆ ಒಂದರ ವಚನದಾಗ ಹೇಳ್ತಾರೋ, ಕಷ್ಟ ಸುಖಗಳು ತಮ್ಮಿಂದ ತಾವೇ ಬರಲ್ಲರಿಯವು, ಲಿಂಗದ ಸದಿಚ್ಛೆಯಿಂದ ಬರುವಂಥವ್ನು. ಜೀವನದೊಳಗೆ ಕಷ್ಟ ಸುಖ ದುಃಖ ನೋವು ನಲಿಗಳು ಏನು ಬರ್ತಾವೆ ಇವೆಲ್ಲ ತನ್ನಿಂದ ತಾನೇ ಬರೋದಿಲ್ಲ, ಅವೆಲ್ಲ ಲಿಂಗನ ಸದಿಚ್ಛೆಯಿಂದ ಬರ್ತಾವಂತ. ಲಿಂಗ ಇಚ್ಛೆಯಿಂದ ಬಂದಿರ್ತಾವೆ. ಅವೇನು ಬರ್ತೈತಿ ಅದನ್ನ ನಾವು ಪ್ರಸಾದ ಅಂದರೆ ಸ್ವೀಕಾರ ಮಾಡ್ಬೇಕಾದ್ರೆ. ಪ್ರಸಾದ ಅಂದ್ರೆ ಗುಡಿಯಾಗ ಹೋಗಿ ಗಂಟೆ ಬಡದಲ್ಲಿ ಕೊಡ್ತಾರಲ್ಲ ಕೈಯಾಗ, ಅದು ಪ್ರಸಾದ ಅಲ್ಲ. ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂಥದ್ದು. ಪ್ರಸಾದ ಅಂದ್ರೆ ಜೀವನದಲ್ಲಿ ಪ್ರತಿ ಮಿನಿಟ್ಗೆ ಪ್ರತಿ ಗಳಿಗೆ ಪ್ರತಿ ತಾಸಿಗೆ ಏನು ಬರ್ತೈತಿ ಕಷ್ಟ ಸುಖ ನೋವು ನಲಿವು ಏನೋ ಬಂದಿರ್ಬೋದು, ಅವೆಲ್ಲ ಕೂಡ ಲಿಂಗನ ಪ್ರಸಾದ. ಪ್ರಸಾದ ನೀ ಕೊಟ್ಟಿಪ್ಪ ನಾ ಸ್ವೀಕಾರ ಮಾಡ್ತಾ ಇದ್ದೀನಿ, ನೀ ಏನು ಮಾಡ್ತೀವಿ ಮಾಡು, ನಿನಗೆ ಬಿಟ್ಟಿದ್ದದು, ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ನನಗೆ ದಾಟೋದು ಹೆಂಗೆ ಹಾದಿ ತೋರಿಸು ಅಂತ ಇಲ್ಲೇ ಕೇಳ್ಕೊಳ್ಳೋದು. ನನಗೆ ಕಷ್ಟ ಬಂತು ಹೆಂಗೆ ದಾಟೋದು, ಏನೋ ಹಾದಿ ತೋರಿಸು. ಅದು ಬಿಟ್ಟು ಮತ್ತೆ ಎಲ್ಲೆಲ್ಲಿ ಹೋಗೋದಲ್ಲ. ಕಷ್ಟ ಬಂದ್ಕೊಳ್ಳಿ ಇಲ್ಲಿ ಹೋಗೋದು, ಲಕ್ಷ್ಮೀ ಬಂದ್ಕೊ ಅಲ್ಲಿ ಹೋಗೋದು, ಇನ್ನೊಂದು ಬಂದ್ಕೊಂಡು ಮತ್ತೊಂದು ಕಡೆ ಹೋಗೋದು, ಬುಧವಾರ ಕಡೆ ಶುಕ್ರವಾರ ಒಂದು ಕಡೆ ಶನಿವಾರ ಒಂದು ಕಡೆ ಹಿಂಗೆ ಗುಡಿ ಆಡ್ಕೊಂತ ಹೋದ್ರೆ ಜೀವನ ನಮ್ಮದು ಹಿಂಗೆ ವ್ಯರ್ಥ ಹೋದ ಹೊರತಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ ಹೇಳಿದ್ರಿ ಅಲ್ಲ, ಅದನ್ನು ಮಾಡ್ಕೊಂಬಲ್ಲ ಅಂದ್ರೆ ಲಿಂಗ ಇದೆ. ವಿಭೂತಿ ಕುಲದೈವ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವವಸ್ಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವ. ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷ 2026ರಲ್ಲಿ ನಾವು ಮಹಾಶಿವರಾತ್ರಿ ಅಂಗವಾಗಿ ಧಾರವಾಡ ಬಸವ ಕೇಂದ್ರದಿಂದ ನಾವು ಲಿಂಗಧಾರಣ ಮತ್ತು ಸಹಜ ಸೇವೆಗಳನ್ನು ಇಟ್ಕೊಂಡಿದ್ದೀವಿ. 100 ಜನ ಲಿಂಗ ದೀಕ್ಷೆ ತಗೊಂಡು 100 ಜನ ಕೂಡಿಕೊಂಡು ನಾವು ಸಾಮೂಹಿಕ ಸಹಜ ಸೇವೆಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮ ಶರಣ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ಮಹಾಶಿವರಾತ್ರಿ ಅನ್ನೋದೇ ಇಲ್ಲ, ಪ್ರತಿದಿನ ಶಿವರಾತ್ರಿ. ಶರಣ ನಿದ್ರೆಗೆ ಇದ್ದೀರಿ ಜಪ ಕಾಣಿರೋ, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದಿದ್ದೆ ಪಾವನ ಕಾಣಿರೋ, ಶರಣ ನಡೆದಿದ್ದೆ ಶಿವತತ್ವ ಕಾಣಿರೋ,
ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸವ ಅನ್ನುವಂತೆ ಬಸವಣ್ಣವ್ರು ಹೇಳಿದ ವಚನದ ಪ್ರಕಾರ ನಮಗೆ ಪ್ರತಿದಿನ ಶಿವರಾತ್ರಿ ಇರ್ತದೆ. ಯಾಕಂತ ಕೇಳಿದ್ರೆ ಈ ಶರಣರಿಗೆ ಎಲ್ಲ ದಿನನೂ ಚಲೋ, ಎಲ್ಲ ಸಮಯ ಚಲೋ, ಎಲ್ಲ ದಿಕ್ಕು ಚಲೋ. ಹಿಂಗಾಗಿ ನಾವು ಇವತ್ತು ಎಲ್ಲರೂ ನಾವು ಕೂಡಿಕೊಂಡ ಸಾಮೂಹಿಕವಾಗಿ ಲಿಂಗ ಪೂಜೆಯನ್ನು ಮಾಡಿದ್ದೇವೆ. ಮತ್ತು ಧಾರವಾಡ ನಗರದಲ್ಲಿ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯವರು ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ರು. ಅವರು ಎಲ್ಲ ಇದರಲ್ಲಿ ಭಾಗವಹಿಸಿದ್ರು. ವೀರಶೈವ ಜಾಗೃತಿ ಮಹಿಳಾ ಎಲ್ಲ ಪದಾಧಿಕಾರಿಗಳು, ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಕೂಡ್ಕೊಂಡು ನಾವು ಇವತ್ತು ಸಾಮೂಹಿಕ ಲಿಂಗ ಪೂಜೆಯನ್ನು ಮಾಡಿದ್ದೇವೆ. ಶರಣು ಶರಣಾರ್ಥಿ. ಸರ್ವ ಸಾಧನವಯ್ಯ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ನೆನೆಸಿಕೊಂಡು, ಎಲ್ಲ ದಾರ್ಶನಿಕರನ್ನು ನೆನೆಸಿಕೊಂಡು, ಧಾರವಾಡ ಮೃತ್ಯುಂಜಯ ಅಪ್ಪಗಳ ಮಹಾನ್ ತಪ್ಪಗಳ ಅವರ ಆಶೀರ್ವಾದದಿಂದ ಈ ದಿನ ಧಾರವಾಡ ಬಸವ ಕೇಂದ್ರ ಮತ್ತು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, ಆಮೇಲೆ ನಂತರ ಮಹಿಳಾ ವೀರಶೈವ ಜಾಗೃತಿ ಸಮಿತಿ ಅವರ ವತಿಯಿಂದ ಈ ದಿವಸ ನಾವು ಸಹಜ ಶಿವಯೋಗವನ್ನು ಶಿವರಾತ್ರಿ ಅಂಗವಾಗಿ ಲಿಂಗಾಯತ ಭವನದಲ್ಲಿ ಇಟ್ಟುಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿನೂ ಕೊಟ್ಟರು. ಆಮೇಲೆ ಪ್ರಸಾದದ ವ್ಯವಸ್ಥೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ರೀತಿಯಿಂದ ಬಸವಾದಿ ಪ್ರಮಥರು ಅವರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಸಜ್ಜನರಾಗಿ ನಿಮ್ಮಯ ಹಾಡುವೆ ನನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮನಗಲದ ಪೂಜೆ ಅನ್ವಾಯಿತನಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಬಡಿ ಪದಾರ್ಥ ಇದರಲ್ಲಿರುವವು ಕೂಡಲ ಸಂಗಮ ದೇವ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ. ನಿಮ್ಮ ಧರ್ಮ ಶರಣಸತಿ ಬಸವೇಶ ಒಳಗೆ ನೆಲೆಸುವ ಅಖಂಡ ಬಯಲೇ, ಅಖಂಡ ಬಯಲೇ ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಬಡೆಯುತ್ತಿರುವೆ, ಮನ ಬಂದಂತೆ ಬಯಕೆಯ ಬಯಸಿ ಬಂದಿಯಾಗುತ್ತಿರುವೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಬಡಿಯುತ್ತಿರುವೆ, ಮನ ಬಂದಂತೆ ಬಯಕೆಯ ಬಯಸಿ ಬಂದಿಯಾಗುತ್ತಿರುವೆ. ಹಿಂಡನಗಲಿದ ಆನೆಯಂತೆ ಕಳಬಡಿಸುತ್ತಲಿರುವೆ, ದಾರಿ ಕಾಣದೆ ಅಂಧಕನಂತೆ ಪರಿತಪಿಸುತ್ತಲಿರುವೆ. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಎನ್ನೊಳಗೆ ನೆಲೆಸುವ ಅಖಂಡ ಬಯಲೇ,
ಗತಿಯು ಮತಿಯು ನೀನೇ ನನಗೆ ಸತತ ಸಲಹಯ್ಯ. ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆ ತೋರಯ್ಯ. ಗತಿಯು ಮತಿಯು ನೀನೇ ನನಗೆ ಸತತ ಸಲಹಯ್ಯ. ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆ ತೋರಯ್ಯ. ಮರೆವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ. ಉರಿ ಬರಲಿ ಸಿರಿ ಬರಲಿ ಒಂದೇ ಮನವ ನೀಡಯ್ಯ. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಎನ್ನೊಳಗೆ ನೆಲೆಸುವ ಅಖಂಡ ಬಯಲೇ. ಎಲ್ಲ ಶರಣರಿಗೆ ಮಹಾಶಿವರಾತ್ರಿ ಅಂಗವಾಗಿ ಶುಭ ಹಾರೈಸುತ್ತಾ, ಇಂದು ಮಹಾಶಿವರಾತ್ರಿಯ ಕಾರ್ಯಕ್ರಮದ ಅಂಗವಾಗಿ ಬಸವ ಕೇಂದ್ರ ಧಾರವಾಡ ನಾವು ಒಂದು ಸಹಜ ಶಿವಯೋಗ ಮತ್ತು ಲಿಂಗಧಾರಣೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವು ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಈ ಒಂದು ಅಂಗವಾಗಿ ಎಲ್ಲ ಶರಣರಲ್ಲಿ ಏನಪ್ಪ ಅಂದರೆ ದಿನ ಮುಖ್ಯ ಅಥವಾ ಲಿಂಗ ಮುಖ್ಯ ಅನ್ನುವ ಒಂದು ತತ್ವವನ್ನು ಸಾರಿದೆವು. ಎಲ್ಲವೂ ದಿನಕ್ಕಿಂತ ಲಿಂಗವೇ ಮುಖ್ಯವೆನ್ನುವಂಥ ಒಂದು ಪರಿಕಲ್ಪನೆಯನ್ನು ನಾವು ಶರಣರಲ್ಲಿ ಮೂಡಿಸಿ ಅವರಲ್ಲಿ ಆ ಅರಿವನ್ನು ಜಾಗೃತಗೊಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಪ್ರಯತ್ನಕ್ಕೆ ಒಳಗಾಗಿ ಅವರೆಲ್ಲರೂ ಅರಿವನ್ನು ಮೂಡಿಸಿಕೊಂಡು ಬದಲಾವಣೆಗಳನ್ನು ಆಗುತ್ತಾರೆ ಅನ್ನುವಂಥ ನಮ್ಮ ನಂಬಿಕೆ. ಎಲ್ಲರಿಗೂ ಈ ಶಿವರಾತ್ರಿಯ ಸಂಬಂಧ ಮತ್ತೆ ಮತ್ತೆ ಶುಭಾಶಯಗಳನ್ನು ಹೇಳುತ್ತಾ, ಈ ಅಂಗವಾಗಿ ನಮ್ಮಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದು ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಅದನ್ನು ಒಂದು ಪರಿಕಲ್ಪನೆಯನ್ನು ನಾವಲ್ಲಿ ಹುಡುಕಿ ಅದು ಸರಿಯಾದ ದಾರಿಯಲ್ಲಿ ನಾವು ನಡೆದು ನಮ್ಮ ಅರಿವನ್ನು ಜಾಗೃತ ಮಾಡಿಕೊಂಡು ನಮ್ಮ ಲಿಂಗಾಂಗ ಸಾಮರಸ್ಯಕ್ಕೆ ನಾವು ನಾಂದಿ ಆಗಬೇಕು ಅನ್ನುವಂಥ ಒಂದು ತತ್ವವನ್ನು ಸಾರುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.